ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮದಲ್ಲಿ 2ನೇ ವರ್ಷದ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ಸೋಮವಾರ ವಿಜೃಂಭಣೆಯಿಂದ ನೆರವೇರಿತು. ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರು ಹಾಗೂ ಮುಜರಾಯಿ ಇಲಾಖೆಯ ಗ್ರೇಡ್ 2 ತಹಶೀಲ್ದಾರ್ KNM ಮಂಜುನಾಥ್ ಹಾಗೂ ದೇವಾಲಯದ ಭಕ್ತ ಮಂಡಳಿಯಿಂದ ರಥೋತ್ಸವಕ್ಕೆ ಚಾಲನೆ ನೀಡಿದರು. 2ನೇ ಬಾರಿಗೆ ನಡೆದ ಬ್ರಹ್ಮ ರಥೋತ್ಸವದಲ್ಲಿ ವಿವಿಧೆಡೆಯಿಂದ ಆಗಮಿಸಿದ ನೂರಾರು ಭಕ್ತರು ಪಾಲ್ಗೊಂಡು ರಥಕ್ಕೆ ಬಾಳೆಹಣ್ಣು ದವನ ಅರ್ಪಿಸಿ ರಥವನ್ನು ಎಳೆದರು. ಇನ್ನು ಶ್ರೀ ಪಾರ್ವತಾಂಬ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ABD ಟ್ರಸ್ಟ್ ಅಧ್ಯಕ್ಷ BV ರಾಜೀವಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ಶಿರಸ್ತೇದಾರ್ ಚೇತನ್, ರಾಜಸ್ವ ನಿರೀಕ್ಷಕ ಅಮರೇಂದ್ರ, ಗ್ರಾಮ ಲೆಕ್ಕಾಧಿಕಾರಿ ನಂದನ್ ಕುಮಾರ್, PDO ಮಹೇಶ್, ಪ್ರಧಾನ ಅರ್ಚಕ ಅನಂತಕೃಷ್ಣ, ಸೇವಾಕರ್ತರಾದ ಸೂರ್ಯಪ್ರಕಾಶ್ ಶಾಸ್ತ್ರಿ, B ದೇವರಾಜ್, GM ಚೌಡರೆಡ್ಡಿ, ವಸಂತ್ ಕುಮಾರ್, R ಆಂಜನಪ್ಪ, ಅಶ್ವತ್ಥಪ್ಪ, SL ಮುರಳಿ, VC ಚೌಡರೆಡ್ಡಿ, ನರಸಿಂಹರೆಡ್ಡಿ, ಪ್ರಸನ್ನ ಕುಮಾರ್, ಅಪ್ಪಿರೆಡ್ಡಿ, ಮುದ್ದು, ರಾಜಣ್ಣ, ಲೋಕೇಶ್, ಆನಂದಪ್ಪ, ರಾಮಚಂದ್ರಯ್ಯ ಇನ್ನೂ ಮುಂತಾದ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿ ದೇವರ ದರ್ಶನ ಪಡೆದುಕೊಂಡರು. ऐश्वर्यावृद्धिरस्तो मनोवांछावृद्धिरस्तो इष्टकाम्यार्थवरसिद्धिरस्तो आयुरारोग्यैश्वर्यावृद्धिरस्तो मनोवांछावृद्धिरस्तो श्री आवायता श्री पार्वतांबासम चंद्रमौळेश्वर स्वामी आयुरारोग्यैश्वर्यावृद्धिरस्तो मनोवांछावृद्धिरस्तो इष्टकाम्यार्थवरसिद्धिरस्तो आयुरारोग्यैश्वर्यावृद्धिरस्तो आयुरारोग्यैश्वर्यावृद्धिरस्तो मनोवांछावृद्धिरस्तो ಪಾರ್ವತಿ ದೇವಿ ಸಮೇತವಾಗಿ ಚಂದ್ರಮೌಳೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಇವತ್ತು 2ನೇ ವರ್ಷದ ಬ್ರಹ್ಮರಥೋತ್ಸವ ನಡೀತಾ ಇದೆ. ಭಾಳ ಸಂತೋಷ ಕೂಡ ಆಗ್ತಾ ಇದೆ. ಯಾಕೆ ಅಂತಂದರೆ ಈಗ ಸ್ವಾಮಿಗಳು ಹೇಳ್ತಿದ್ರು, ಎಲ್ಲ ನಮ್ಮ ಈ ದೇವಸ್ಥಾನದ ಏನು ಅಭಿವೃದ್ಧಿ ಕಮಿಟಿ ಇದೆ, ಇಲ್ಲ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಇವತ್ತೊಂದು ಸಣ್ಣ ದೇವರ ಸೇವೆಯನ್ನು ಸ್ಮರಿಸ್ತಾ ಇದ್ರು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಎಲ್ಲೋದ್ರೂ ಅದೇ ಮಾತನ್ನು ಹೇಳ್ತಿದ್ದೀನಿ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಏನಿದ್ದಾರೆ, ಒಂದು ಸಣ್ಣ ಸಹಾಯ ಮಾಡಿರಲಿ, ಒಂದು ಸಣ್ಣ ಕೆಲಸ ಮಾಡಿರಲಿ, ಯಾವತ್ತೂ ಕೂಡ ಮರೆಯಲ್ಲ. ಅದನ್ನು ಖಂಡಿತವಾಗ್ಲೂ ನಾನು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಬಂದಾಗ ಆ ಭಗವಂತನಲ್ಲಿ ಒಂದು ಕೋರಿಕೆ ಕೂಡ ಇಟ್ಟಿದ್ದೆ, ಭಗವಂತ ಚೆನ್ನಾಗಿರಲಿ, ಒಳ್ಳೆಯ ಒಂದು ಉತ್ಸವಗಳು ನಡೆಯಲಿ ಅನ್ನೋ ಥರ ಹೇಳಿ ಸ್ವಾಮಿಗಳಿಗೂ ಹೇಳಿದ್ದೆ, ಸ್ವಾಮಿಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡೋದಾಗಲಿ, ಏನೋ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಿದ್ದೀವಿ, ಮುಂದೆ ಕೂಡ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಹೇಳಿ ಅವತ್ತೊಂದು ದಿನ 4 ವರ್ಷದ ಹಿಂದೆ ಇಲ್ಲಿ ಬಂದಾಗ ಒಂದು ಸಣ್ಣ ಸಹಾಯ ಮಾಡಿದ್ದ ಭಗವಂತನಿಗೆ. ಇವತ್ತು ಕೂಡ ಆ ಭಗವಂತನಲ್ಲಿ ಅದನ್ನು ಇಟ್ಟು ಇಲ್ಲೆಲ್ಲ ಸ್ಮರಿಸ್ತಿದ್ದೀವಿ ಅನ್ನೋ ಮಾತನ್ನು ಹೇಳ್ತು ತುಂಬ ಸಂತೋಷ ಆಗ್ತಾ ಇದೆ.